ಎಚ್ಡಿಕೆ ವಿರುದ್ಧ ಜಮೀನು ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರೆ ಒತ್ತುವರಿ ಮಾಡಿದ್ದಾರೆ. ಹೈಕೋರ್ಟ್ ಕೂಡ ತೆರವಿಗೆ ನಿರ್ದೇಶನವನ್ನ ಕೊಟ್ಟಿದೆ. ಯಾರೇ ಒತ್ತುವರಿ ಮಾಡಿದರೂ ಒತ್ತುವರಿನೇ ಅಲ್ವಾ ಅದು? 2 ಜೆಸಿಬಿಗಳು ಅವರ ತೋಟದ ಬಳಿ ನಿಂತಿವೆ ಅಂತೆ. ಕಂದಾಯ ಅಧಿಕಾರಿಗಳು ಒತ್ತುವರಿ ತೆರವು ಮಾಡ್ತಾರೆ ಅನ್ಸುತ್ತೆ. ಬಿಜೆಪಿ ಕುಮಾರಸ್ವಾಮಿಗೆ ಮಂತ್ರಿಗಿರಿ ಅನ್ನೋ ಚಾಕ್ಲೇಟ್ ಕೊಟ್ಟಿದೆ. ಅವ್ರು ಯಾವಾಗ ಯಾರ ಕಡೆ ವಾಲ್ತಾರೋ ಗೊತ್ತಿಲ್ಲ. ನಾಳೆ ಅವರು ನಮ್ಮ ಪಾರ್ಟಿಗೂ ಬರಬಹುದು. ಕುಮಾರನ ಮೇಲೆ ನನಗೆ ಲವ್ ಇದೆ ಅಂತ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಹೈಕೋರ್ಟ್ನ ನಿರ್ದೇಶನದಂತೆ ಈಗ ಬಿಡದಿಯ ಕೇತಗಾನಹಳ್ಳಿ ಏನಿದೆ ಅವರ ತೋಟದ ಮನೆ ಸುತ್ತಮುತ್ತ ಒಂದು 14 ಎಕರೆ ಏನೋ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಈಗಾಗಲೇ 2 ಜೆಸಿಬಿಗಳು ಹೋಗಿ ಅಲ್ಲಿ ಕಾರ್ಯಾಚರಣೆಗೆ ಇಳಿದಿವೆ. ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತಗಾನಹಳ್ಳಿ ಹತ್ರ ಸರ್ವೆ ನಂಬರ್ 7, 8, 9, 10, 16, 17 ಇಲ್ಲೊಂದು 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮೊದಲಿಂದ ಚರ್ಚೆಯಲ್ಲಿತ್ತು. ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿತ್ತು ಅದನ್ನು ತೆರವುಗೊಳಿಸಿ ಅಂತ. ಈ ವಿಚಾರದಲ್ಲಿ ಕಂದಾಯ ಇಲಾಖೆ ಕೂಡ ಜಂಟಿ ಸರ್ವೆ ಮಾಡಿಸಿತ್ತು. ಸೊ ತೆರವು ಈ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರು, ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರು, ಕೇಂದ್ರ ಸಚಿವರು ಮಾಡಿದ್ರು. ಒತ್ತುವರಿನೇ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವತ್ತೋಗಿ 2 ಜೆಸಿಬಿ ಅಲ್ಲಿ ನಿಂತಿದೆಯಂತೆ. ಯಾರು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಾರೆ. ಅದಕ್ಕೆಲ್ಲೂ ಸಂವಿಧಾನದಲ್ಲೆಲ್ಲೂ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರ್ದು ಅಂತ ಸಂವಿಧಾನದ ಯಾವ ಆರ್ಟಿಕಲಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಯಾವ ಆರ್ಟಿಕಲ್ಲು ಇಲ್ಲದೆ ಇರೋದ್ರಿಂದ ತೆರವುಗೊಳಿಸ್ಬೋದು ಅಂತ, ಅದರಲ್ಲಿ ತಪ್ಪೇನಿಲ್ಲ. ಮೋಸ್ಟ್ಲಿ ಕಂದಾಯ ಇಲಾಖೆ ತೆರವುಗೊಳಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಇದನ್ನು ನೆನಪಿಟ್ಕೋಬೇಕು. ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ರೇ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ. ಮತ್ತು ತಾವು NDA ಪಕ್ಷದ ಮಿತ್ರಕೂಟ, ಅದು ಯಾವಾಗ ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಆಗ್ತಾರೋ, ನನಗೆ ಯಾರೋ ಅಂತಿದ್ರು, ಅಲ್ಲಪ್ಪ ನೀನು ಕುಮಾರಸ್ವಾಮಿ ನಿಂಗೆ ಬೈತಿದ್ಯಾ, ಅವ್ರು ಯಾವಾಗ ಕಾಂಗ್ರೆಸ್ಗೆ ಬಂದು ಇಲ್ಲಿ ಅಧಿಕಾರ ತಗೊತಾರೋ ಆವಾಗ ನೀನು ಸುಮ್ಮನೆ ಬಿಡ್ತಾರ ಅಂತ. ಅದಕ್ಕೆ ಈಗ ನಮ್ಮ ಪಾರ್ಟಿಯಲ್ಲಿರೋರಿಗೆ ಅಂದರೆ ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದುಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಅವ್ರು ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಸೊ ಒಂಥರ ಕುಮಾರಸ್ವಾಮಿ ಅವರು ಹೇಗೆ ಅಂದರೆ, ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡಿಸಿದ್ರೆ ಅಂಕಲ್ ಅಂತಾರಲ್ಲ ಅವ್ರನ್ನ, ಹಂಗೆ. ಸಪೋಸ್ ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ. ಸೊ ಹಾಗೆ ಈಗ BJP ಅವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದ. ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದೇವೇಗೌಡರ ಬಗ್ಗೆ, ಆ ಕುಟುಂಬದ ಬಗ್ಗೆನೂ ಭಾಳ ಗೌರವ ಇದೆ. ರಾಜಕಾರಣ ಅಂದಮೇಲೆ ರಾಜಕಾರಣನೇ, ಐಡಿಯಾಲಜಿಕಲ್ ಫೈಟ್ ಇದು. ಕೋಮುವಾದಿ ಪಕ್ಷ